ಜಿಟಿ ದೇವೇಗೌಡ ಕೋಟೆಯಲ್ಲಿ ದಳಪತಿಯೊಬ್ಬರ ಜಿಟಿ ದೇವೇಗೌಡ ವಿರುದ್ಧ ಯುದ್ಧ ಸಾರಿದ್ರ ಎಚ್ಡಿ ಕುಮಾರಸ್ವಾಮಿ. ಜಿಟಿ ದೇವೇಗೌಡ ಕೋಟೆಯಲ್ಲಿ ದಳಪತಿಯೊಬ್ಬರ ಜೋರಾಗಿದೆ. ಜಿಟಿ ದೇವೇಗೌಡ ವಿರುದ್ಧವೇ ಸಮರವನ್ನ ಸಾರಿದ್ರ ಎಚ್ಡಿ ಕುಮಾರಸ್ವಾಮಿ ಅಂತ ಚಾಮುಂಡೇಶ್ವರಿ ಕ್ಷೇತ್ರದ ಕಾರ್ಯಕರ್ತರಿಗೆ ಎಚ್ಡಿಕೆ ಅಭಯ ಇದೆ. ಯಾವುದೇ ಒತ್ತಡಕ್ಕೂ ಮಣಿಯಲ್ಲ, ಗೊಂದಲ ಬೇಡ. ನಮಗೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಮುಖ್ಯ. ಕಾರ್ಯಕರ್ತರ ಭಾವನೆಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಜಿಟಿಡಿ ಹೆಸರೇಳದೆ ಕಾರ್ಯಕರ್ತರಿಗೆ ಧೈರ್ಯ ತುಂಬಿದ ಎಚ್ಡಿ ಕುಮಾರಸ್ವಾಮಿ. ಜಿಟಿ ದೇವೇಗೌಡ ವಿರುದ್ಧ ಪರೋಕ್ಷ ಕುಮಾರಸ್ವಾಮಿ ಆಕ್ರೋಶ. ಜಿಟಿ ದೇವೇಗೌಡರ ಕೋಟೆಯಲ್ಲೇ ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರ ದಳಪತಿಗಳ ಅಬ್ಬರ ಜೋರಾಗಿದೆ. ಹಾಗಾಗಿ ನಾನು ಆಗಲೇ ಒಂದು ಹೇಳಿದೆ, ಇದೀಗ ಜಿಟಿ ದೇವೇಗೌಡರಿಗೆ ಎಷ್ಟು ರೀತಿಯಾಗಿ ಬೆಂಬಲ ಇರುತ್ತೆ, ಆ ಕ್ಷೇತ್ರದಲ್ಲಿ ಯಾವ ರೀತಿಗೆ ಹಿಡಿತಾ ಇರುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧ ಅಂದರೆ ಒಂದು ಕಡೆ ಜಿಟಿ ದೇವೇಗೌಡ ಸೈಡ್ ಆದರೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು, ಇದರಿಂದ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಹರೀಶ್ ಗೌಡನನ್ನ ಸಾರಥಿಯಾಗಿ ಮುಂದೆ ಬಿಟ್ಟು JDS ಸಮಾವೇಶವನ್ನು ನಡೆಸ್ತಾ ಇದೆ. ಒಂದು ಕಡೆ ಪ್ಲಸ್ ಪಾಯಿಂಟ್. ಬಟ್ ಇಲ್ಲಿ ಯಾವುದೇ ಒತ್ತಡಕ್ಕೂ ಮಣಿಯಲ್ಲ, ಗೊಂದಲ ಬೇಡ ಅಂತ ಚಾಮುಂಡೇಶ್ವರಿ ಕ್ಷೇತ್ರದ ಕಾರ್ಯಕರ್ತರಿಗೆ ಎಚ್ಡಿಕೆ ಅಭಯವನ್ನ ಸೂಚಿಸಿದ್ದಾರೆ. ನಿರೂಪಿಸ್ತಕ್ಕಂಥದಕ್ಕೆ ಈ ಚಾಮುಂಡೇಶ್ವರಿ ಕ್ಷೇತ್ರ ಜನತಾದಳದ ಭದ್ರಕೋಟೆ ಅಂತಕ್ಕಂಥದ್ದನ್ನ ತಾವು ನಿರೂಪಿಸಿದ್ದೀರಿ. ಇದು ವ್ಯಕ್ತಿಯಿಂದ ಆಗಿರ್ತಕ್ಕಂಥದ್ದಲ್ಲ. ಈ ಕ್ಷೇತ್ರ ಕಳೆದ 3 ವರ್ಷಗಳಲ್ಲಿ ನಾವು ನಿರಂತರವಾಗಿ ಗೆದ್ದಿದ್ರೆ ವ್ಯಕ್ತಿಯಿಂದ ಅಲ್ಲ ಗೆದ್ದಿರ್ತಕ್ಕಂಥದ್ದು. ಈ ಕ್ಷೇತ್ರದ ನನ್ನ ಪುಣ್ಯಾತ್ಮ ತಂದೆ ತಾಯಂದರು, ನನ್ನ ಕಾರ್ಯಕರ್ತರು ನೀವೇನಿದ್ದೀರಿ, ಈ ಗೆಲುವು ನಿಮಗೆ ಸೇರಬೇಕಾಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತು ನಮ್ಮ ಯುವಕರಾಗಿ ಹರೀಶ್ ಅವರು ಒಂದು ಸಂಘಟನೆಯನ್ನು ಏನು ಮಾಡ್ತಾ ಇದ್ದಾರೆ, ಮಹೇಶ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಈ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಮಾಡಿಕೊಳ್ಳಲ್ಲ. ಗೊಂದಲದ ಅವಶ್ಯಕತೆ ಇಲ್ಲ. ನನಗೆ ಗೊತ್ತಿದೆ ಏನು ತೀರ್ಮಾನ ಮಾಡಬೇಕು ಅಂತ ಹೇಳಿ. ಇವತ್ತು ನಾವು ನಾಯಕರುಗಳೆಲ್ಲ ಕೂತು ನಮ್ಮ ಕಾರ್ಯಕರ್ತರುಗಳ ಭಾವನೆಗಳೇನಿದೆ ಇದೆಲ್ಲವನ್ನ ಅರ್ಥ ಮಾಡ್ಕೊಂಡಿದ್ದೇವೆ. ಅದರ ಆಧಾರದ ಮೇಲೆ ಚಾಮುಂಡೇಶ್ವರಿ ಕ್ಷೇತ್ರ ಯಾವುದೇ ಒತ್ತಡಗಳಿಗೆ ಮಣಿಯತಕ್ಕಂಥ ಪ್ರಶ್ನೆ ಇಲ್ಲ. ಬಹಳ ಸೂಕ್ಷ್ಮವಾಗಿ ಹೇಳ್ತೇನೆ, ಯಾವುದೇ ಒತ್ತಡಗಳಿಗೆ ಮಣಿದೆ ನನ್ನ ಕಾರ್ಯಕರ್ತರಿಗೆ ಅಗೌರವ ಏನಾಗಿದೆ ಆ ಅಗೌರವವನ್ನು ಸರಿಪಡಿಸಲಿಕ್ಕೆ ನಿಮ್ಮಗಳ ಭಾವನೆಗೆ ಗೌರವ ಕೊಟ್ಟು ಈ ಕ್ಷೇತ್ರವನ್ನು ಪುನಃ ಜನತಾದಳದ ಭದ್ರಕೋಟೆ ಅಂತಕ್ಕಂಥದ್ದನ್ನು ನಿರೂಪಿಸ್ತಕ್ಕಂಥದ್ದಕ್ಕೆ ನಿಮ್ಮ ಮುಂದೆ ಒಂದು ಸಂದೇಶ ಕೊಡಲಿಕ್ಕೆ ಇವತ್ತು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಈ ಚಾಮುಂಡೇಶ್ವರಿ ಕ್ಷೇತ್ರ ಜನತಾದಳದ ಭದ್ರಕೋಟೆ ಅಂತಕ್ಕಂಥದ್ದನ್ನು ತಾವು ನಿರೂಪಿಸಿದ್ದೀರಿ. ಇದು ವ್ಯಕ್ತಿಯಿಂದ ಆಗಿರ್ತಕ್ಕಂಥದ್ದಲ್ಲ. ಈ ಕ್ಷೇತ್ರ ಕಳೆದ 3 ವರ್ಷಗಳಲ್ಲಿ ನಾವು ನಿರಂತರವಾಗಿ ಗೆದ್ದಿದ್ರೆ ವ್ಯಕ್ತಿಯಿಂದ ಅಲ್ಲ ಗೆದ್ದಿರ್ತಕ್ಕಂಥದ್ದು. ಈ ಕ್ಷೇತ್ರದ ನನ್ನ ಪುಣ್ಯಾತ್ಮ ತಂದೆ ತಾಯಂದರು, ನನ್ನ ಕಾರ್ಯಕರ್ತರು ನೀವೇನಿದ್ದೀರಿ, ಈ ಗೆಲುವು ನಿಮಗೆ ಸೇರಬೇಕಾಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತು ನಮ್ಮ ಯುವಕರಾಗಿ ಹರೀಶ್ ಅವರು ಒಂದು ಸಂಘಟನೆಯನ್ನು ಏನು ಮಾಡ್ತಾ ಇದ್ದಾರೆ, ಮಹೇಶ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಈ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಮಾಡಿಕೊಳ್ಳಲ್ಲ. ಗೊಂದಲದ ಅವಶ್ಯಕತೆ ಇಲ್ಲ. ನನಗೆ ಕುಮಾರಸ್ವಾಮಿ ಅವರು ಇಷ್ಟೊತ್ತು ಭಾಷಣದಲ್ಲಿ ನಾವು ಕೇಳಿದ್ವಿ. ಅಂದರೆ ಒಂದು ಹರೀಶ್ ಗೌಡ ಅವ್ರನ್ನ ಮುನ್ನೆಲೆಗೆ ಇಟ್ಕೊಂಡು ನಾವು ಇಲ್ಲಿ ಯುವಕರಾಗಿ ಕೆಲಸವನ್ನು ಮಾಡ್ತಾ, ಅಂದರೆ ಇಲ್ಲಿ ಅರ್ಥ ಆಗುತ್ತೆ ಈ ಒಂದು ಮಾತಿನಲ್ಲಿ. GTDಯನ್ನು ಸೈಡ್ಲೈನ್ ಆದರೂ ಸಹಿತ GTD ಕ್ಷೇತ್ರ ಆಗಿರ್ಬೋದು, ಅಲ್ಲಿ ಅವರು ಗೆದ್ದಿರ್ಬೋದು. ಬಟ್ ಮುಂದಿನಾಗಿ ಇಲ್ಲಿ ವ್ಯಕ್ತಿಗತ ಅಲ್ಲ ಪಕ್ಷಗತ ವರ್ಕೌಟ್ ಆಗುತ್ತೆ ಅನ್ನೋಂಥದ್ದನ್ನ ಕುಮಾರಸ್ವಾಮಿ ಪರೋಕ್ಷವಾಗಿ ತಿಳಿಸಿದ್ದಾರೆ.